ಮತ್ತೊಂದು ಕಡೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ರಾಯರೆಡ್ಡಿ ಬ್ಯಾಟ್ ಬೀಸಿದ್ದಾರೆ. ಅದರಲ್ಲೂ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಮಾತನಾಡೋ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಪತ್ರ ಕೂಡ ಬರೆದಿದ್ದಾರಂತೆ. ಪತ್ರದಲ್ಲಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅನ್ನೋ ವಿಶ್ವಾಸ ಇದೆ. 2028ರವರೆಗೆ ರಾಜ್ಯದ ಸಿಎಂ ಆಗಿ ಅಭಿವೃದ್ಧಿಗೆ ಶ್ರಮಿಸ್ತೀರಿ. ನಿಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಜನಪರವಾಗಿದೆ. ನಿಮ್ಮ ಆಡಳಿತ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಅಂತ ಹೇಳಿ ಶುಭ ಕೋರಿ ಪತ್ರ ಬರೆದಿದ್ದಾರೆ ಬಸವರಾಜ ರಾಯರೆಡ್ಡಿ. ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಸದ್ಯದ ಮಟ್ಟಿಗೆ ತನ್ನಗಾಗಿರುವ ಪರಿಸ್ಥಿತಿಯಲ್ಲೇ ಬಸವರಾಜ ರಾಯರೆಡ್ಡಿ ಅವರ ಈ ಹೇಳಿಕೆ ಮತ್ತೊಮ್ಮೆ ಚರ್ಚೆ ಗ್ರಾಸವಾಗುತ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಕೇವಲ ಅವರ ಆಶಯನ ಅಥವಾ ಹೈಕಮಾಂಡ್ನ ನಿರ್ಧಾರ ಕೂಡ ಇದೆ ಅನ್ನೋದರ ಸುಳಿವು ಸಿಕ್ಕಿದೆಯಾ ಗೊತ್ತಿಲ್ಲ. ಆದರೆ ರಾಯರೆಡ್ಡಿ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ದೀರ್ಘಾವಧಿ ಹಾಗೆ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನೋ ಪದಗಳು ಅವರಿಂದ ಪ್ರಸ್ತಾಪ ಆಗಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದು ಕೇವಲ ಆಶಯ ಅಷ್ಟೇನಾ ಪೂರ್ಣಾವಧಿ ಸಿಎಂ ಆಗಿರ್ಲಿ ಅಂತ ಹೇಳಿ, ಅಥವಾ ಏನಾದರೂ ಸುಳಿವು ಸಿಕ್ಕಿದೆಯಾ ಅಂತ? ಖಂಡಿತ ಸ್ಮಿತಾ, ಇಂಥದ್ದೊಂದು ಚರ್ಚೆ ಈಗ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ನಡೀತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ ಇನ್ನೂ ಕೂಡ ಮಾರ್ಚ್ವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನುವಂಥ ಚರ್ಚೆ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ನಡೀತಾ ಇರುವಂಥದ್ದು. ಯಾಕೆ ಇಲ್ಲಿ ದೆಹಲಿಗೆ ರಾಹುಲ್ ಗಾಂಧಿ ಅವರು ಬಂದ ನಂತರದಲ್ಲಿ, ದೇಶಕ್ಕೆ ವಾಪಸ್ ಬಂದ ನಂತರದಲ್ಲಿ ಕರೀತಾರೆ, ಒಂದಷ್ಟು ಮಾತುಕತೆಯನ್ನ ನಡೆಸ್ತಾರೆ, ಒಂದು ಸ್ಪಷ್ಟತೆ ಕೊಡ್ತಾರೆ ಅನ್ನೋಂಥ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಇದಾವೆ. ಇದರ ನಡುವೆ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆ ಇವತ್ತು ಸರಿಗಟ್ಟಿದ್ದಾರೆ. ನಾಳೆ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೋ ಅಂತ ಕಾರಣಕ್ಕಾಗಿ ಒಂದು ಪತ್ರವನ್ನು, ಸುದೀರ್ಘ ಪತ್ರವನ್ನ ಅವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಬರೆದಿರುವಂಥದ್ದು. ಒಂದು ಅವರ ಆಡಳಿತಕ್ಕೆ ಮೆಚ್ಚಿ ಹೊಗಳಿರುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಎಲ್ಲ ಸಮುದಾಯ, ಎಲ್ಲ ಭಾಷೆಗಳನ್ನು ಕೂಡ ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವಂತ ನಾಯಕತ್ವ ಬೇಕು. ಈ ನಾಯಕತ್ವ 28 ಮೇ 2028ರವರೆಗೂ ಕೂಡ ಇರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಅನ್ನುವಂಥ ರೀತಿಯಲ್ಲಿ ವಿಶ್ವಾಸದ ಮಾತುಗಳನ್ನ ಆಡಿರುವಂಥದ್ದು ನೋಡಿದ್ರೆ, ಎಲ್ಲೋ ಒಂದು ಕಡೆಗೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಆತ್ಮವಿಶ್ವಾಸಕ್ಕೆ ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥ ಒಂದಷ್ಟು ನಾಯಕರು ಬಂದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ರಾಯರೆಡ್ಡಿ ಬ್ಯಾಟ್ ಬೀಸಿದ್ದಾರೆ. ಅದರಲ್ಲೂ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಮಾತನಾಡೋ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಪತ್ರ ಕೂಡ ಬರೆದಿದ್ದಾರಂತೆ. ಪತ್ರದಲ್ಲಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅನ್ನೋ ವಿಶ್ವಾಸ ಇದೆ. 2028ರವರೆಗೆ ರಾಜ್ಯದ ಸಿಎಂ ಆಗಿ ಅಭಿವೃದ್ಧಿಗೆ ಶ್ರಮಿಸ್ತೀರಿ. ನಿಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಜನಪರವಾಗಿದೆ. ನಿಮ್ಮ ಆಡಳಿತ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಅಂತ ಹೇಳಿ ಶುಭ ಕೋರಿ ಪತ್ರ ಬರೆದಿದ್ದಾರೆ ಬಸವರಾಜ ರಾಯರೆಡ್ಡಿ. ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಸದ್ಯದ ಮಟ್ಟಿಗೆ ತನ್ನಗಾಗಿರುವ ಪರಿಸ್ಥಿತಿಯಲ್ಲೇ ಬಸವರಾಜ ರಾಯರೆಡ್ಡಿ ಅವರ ಈ ಹೇಳಿಕೆ ಮತ್ತೊಮ್ಮೆ ಚರ್ಚೆ ಗ್ರಾಸವಾಗುತ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಕೇವಲ ಅವರ ಆಶಯನ ಅಥವಾ ಹೈಕಮಾಂಡ್ನ ನಿರ್ಧಾರ ಕೂಡ ಇದೆ ಅನ್ನೋದರ ಸುಳಿವು ಸಿಕ್ಕಿದೆಯಾ ಗೊತ್ತಿಲ್ಲ. ಆದರೆ ರಾಯರೆಡ್ಡಿ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು.
ದೀರ್ಘಾವಧಿ ಹಾಗೆ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನೋ ಪದಗಳು ಅವರಿಂದ ಪ್ರಸ್ತಾಪ ಆಗಿರೋದು ಸಹಜವಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದು ಕೇವಲ ಆಶಯ ಅಷ್ಟೇನಾ ಪೂರ್ಣಾವಧಿ ಸಿಎಂ ಆಗಿರ್ಲಿ ಅಂತ ಹೇಳಿ, ಅಥವಾ ಏನಾದರೂ ಸುಳಿವು ಸಿಕ್ಕಿದ್ಯಾ ಅಂತ? ಖಂಡಿತ ಸ್ಮಿತಾ, ಇಂಥದ್ದೊಂದು ಚರ್ಚೆ ಈಗ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ನಡೀತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ ಇನ್ನೂ ಕೂಡ ಮಾರ್ಚ್ವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನುವಂಥ ಚರ್ಚೆ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ನಡೀತಾ ಇರುವಂಥದ್ದು. ಯಾಕೆ ಇಲ್ಲಿ ದೆಹಲಿಗೆ ರಾಹುಲ್ ಗಾಂಧಿ ಅವರು ಬಂದ ನಂತರದಲ್ಲಿ, ದೇಶಕ್ಕೆ ವಾಪಸ್ ಬಂದ ನಂತರದಲ್ಲಿ ಕರೀತಾರೆ, ಒಂದಷ್ಟು ಮಾತುಕತೆಯನ್ನ ನಡೆಸ್ತಾರೆ, ಒಂದು ಸ್ಪಷ್ಟತೆ ಕೊಡ್ತಾರೆ ಅನ್ನೋಂಥ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಇದಾವೆ. ಇದರ ನಡುವೆ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆ ಇವತ್ತು ಸರಿಗಟ್ಟಿದ್ದಾರೆ. ನಾಳೆ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೋ ಅಂತ ಕಾರಣಕ್ಕಾಗಿ ಒಂದು ಪತ್ರವನ್ನು, ಸುದೀರ್ಘ ಪತ್ರವನ್ನ ಅವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಬರೆದಿರುವಂಥದ್ದು. ಒಂದು ಅವರ ಆಡಳಿತಕ್ಕೆ ಮೆಚ್ಚಿ ಹೊಗಳಿರುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಎಲ್ಲ ಸಮುದಾಯ, ಎಲ್ಲ ಭಾಷೆಗಳನ್ನು ಕೂಡ ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವಂತ ನಾಯಕತ್ವ ಬೇಕು. ಈ ನಾಯಕತ್ವ 28 ಮೇ 2028 ಕೂಡ ಇರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಅನ್ನುವಂಥ ರೀತಿಯಲ್ಲಿ ವಿಶ್ವಾಸದ ಮಾತುಗಳನ್ನು ಆಡಿರುವಂಥದ್ದು ನೋಡಿದ್ರೆ, ಎಲ್ಲೋ ಒಂದು ಕಡೆಗೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಆತ್ಮವಿಶ್ವಾಸಕ್ಕೆ ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥ ಒಂದಷ್ಟು ನಾಯಕರು ಬಂದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ರಾಯರೆಡ್ಡಿ ಬ್ಯಾಟ್ ಬೀಸಿದ್ದಾರೆ. ಅದರಲ್ಲೂ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಮಾತನಾಡೋ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಪತ್ರ ಕೂಡ ಬರೆದಿದ್ದಾರಂತೆ. ಪತ್ರದಲ್ಲಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅನ್ನೋ ವಿಶ್ವಾಸ ಇದೆ. 2028ರವರೆಗೆ ರಾಜ್ಯದ ಸಿಎಂ ಆಗಿ ಅಭಿವೃದ್ಧಿಗೆ ಶ್ರಮಿಸ್ತೀರಿ. ನಿಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಜನಪರವಾಗಿದೆ. ನಿಮ್ಮ ಆಡಳಿತ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಅಂತ ಹೇಳಿ ಶುಭ ಕೋರಿ ಪತ್ರ ಬರೆದಿದ್ದಾರೆ ಬಸವರಾಜ ರಾಯರೆಡ್ಡಿ. ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಸದ್ಯದ ಮಟ್ಟಿಗೆ ತನ್ನಗಾಗಿರುವ ಪರಿಸ್ಥಿತಿಯಲ್ಲೇ ಬಸವರಾಜ ರಾಯರೆಡ್ಡಿ ಅವರ ಈ ಹೇಳಿಕೆ ಮತ್ತೊಮ್ಮೆ ಚರ್ಚೆ ಗ್ರಾಸವಾಗುತ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಕೇವಲ ಅವರ ಆಶಯನ ಅಥವಾ ಹೈಕಮಾಂಡ್ನ ನಿರ್ಧಾರ ಕೂಡ ಇದೆ ಅನ್ನೋದರ ಸುಳಿವು ಸಿಕ್ಕಿದೆಯಾ ಗೊತ್ತಿಲ್ಲ. ಆದರೆ ರಾಯರೆಡ್ಡಿ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ದೀರ್ಘಾವಧಿ ಹಾಗೆ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನೋ ಪದಗಳು ಅವರಿಂದ ಪ್ರಸ್ತಾಪ ಆಗಿರೋದು ಸಹಜವಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇದು ಕೇವಲ ಆಶಯ ಅಷ್ಟೇನಾ ಪೂರ್ಣಾವಧಿ ಸಿಎಂ ಆಗಿರ್ಲಿ ಅಂತ ಹೇಳಿ, ಅಥವಾ ಏನಾದರೂ ಸುಳಿವು ಸಿಕ್ಕಿದ್ಯಾ ಅಂತ? ಖಂಡಿತ ಸ್ಮಿತಾ, ಇಂಥದ್ದೊಂದು ಚರ್ಚೆ ಈಗ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ನಡೀತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ ಇನ್ನೂ ಕೂಡ ಮಾರ್ಚ್ವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನುವಂಥ ಚರ್ಚೆ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ